ವಾ 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 ಮಾಡುವ ಮಾಡಿ ಈಗ ಹಿಟ್ನಾದಿ ಇನ್ನು ರೊಟ್ಟಿ ಬಡದು ಯಾವಾಗ ಕೊಡಾಕಿ ಯಾವಾಗ ಊಟ ಮಾಡ್ಬೇಕಂತ ಎಲ್ಲರಿಗೂ ಒಂದೊಂದು ರೊಟ್ಟಿ ಮಾಡ್ಕೊಡ್ತೇನೆ ತಿನ್ರಿ. ನಮಸ್ಕಾರ ರೀ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ರೀ. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾತೇವಿ. ಏನ್ ಇವರು ರೆಡಿಯಾಗಿ ಎಲ್ಲಿ ಹೊಂಟಾರ ಅಂತ ಹೇಳಿ ನೀವು ಅನ್ಕೋತಿರ್ಬೇಕ. ಇವತ್ತ ಒಂದು ಶೂಟ್ ಐತಿ. ಸೊ ಶೂಟ್ ಸಂಬಂಧ ಇಬ್ರು ರೆಡಿಯಾಗಿ ಹೊಂಟೇವಿ. ಇವ್ರಿನ್ನ ರೆಡಿ ಆಗಿಲ್ಲ, ನಾ ಅಷ್ಟ ರೆಡಿ ಆಗೀನಿ. ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಹಾಡು ಬರೋದೈತಿ. ಪೂರ್ತಿ ಉತ್ತರ ಕರ್ನಾಟಕದ ಪಕ್ಕ ಜವಾರಿ ಹಾಡು. ಇದು ಯಾರ್ದಪ್ಪ ಹಾಡು ಅಂತಂದ್ರ PS ಪ್ರವೀಣ್ ಅವ್ರದ್ದು ಒಂದು ಹಾಡು ಐತಿ. ಸೊ ಅದ್ರೊಳಗೆ ಯಾರ್ಯಾರೆಲ್ಲ ಅದಾರು, ಭಾಳ ದೊಡ್ಡ ದೊಡ್ಡ ಮಂದಿ ಬರಾಕತ್ತಾರ. ಸೊ ಅವ್ರ ಜೋಡಿ ನಾವು ಒಂದು ಸಣ್ಣ ಪಾತ್ರ ಐತಿ ನಮ್ದು ಆ ಹಾಡ್ನಾಗ. ಅದ್ರ ಸಲುವಾಗಿ ನಾವು ಈಗ ರೆಡಿಯಾಗಿ ಹೊಂಟಿದ್ದೇವೆ. ಎಲ್ಲಿ ಹೊಂಟಿದ್ದೇವೆ ಅಂತೇಳಿ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀವಂತ. ಭಾರಿ ಮಸ್ತ್ ಆಗೋದೈತಿ ವ್ಲಾಗ್. ಸೊ ಎಂಡ್ ಮಟ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಏನಪ್ಪ ನಾ ಇಷ್ಟು ವಟ ಹಚ್ಚಿನಿ, ಅಕ್ಕ ಸುಮ್ ಕೂತ್ಬಿಟ್ಲ ಅಂತಂದ್ರೇನೆ ಹಂಗೇನಿಲ್ಲ. ಇವತ್ತ ಶೂಟ್ ಐತಿ, ನೋಡೋಣ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಅಂದ್ರೆ ಬೇರೆ ಕ್ರಿಯೇಟರ್ಸ್ ಜೊತೆ ಭೇಟಿ ಆಗೋದು ಮತ್ತ ಹಿಂಗ ಹಾಡ್ನಾಗ ಹೋಗೋದು ಫಸ್ಟ್ ಟೈಮ್ ಅಲ್ಲ. ಫಸ್ಟ್ ಟೈಮ್ ನೋಡು ನಡ್ರಿ. ಹೆಂಗಿತ್ತಂದ್ರ ಇವತ್ತ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೂ ಹೆಂಗಿರ್ತೈತಿ ನಿಮ್ಗೂ ತೋರಿಸ್ತೇವಂತ. ನಮ್ದೊಂದು ಸಣ್ಣ ರೋಲ್ ಐತಿ, ಬಟ್ ಆದ್ರೂ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕನ್ನೋ ಒಂದು ಆಸೆ ಐತಿ. ಏನೇನ್ ಆಕೈತಿ ಗೊತ್ತಿಲ್ಲ. 12:00 ಬಾ ಅಂತ ಹೇಳಿದ್ರು. ಆಲ್ರೆಡಿ ಟೈಮ್ 12 ಆತ. ನೋಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಬೆಳಗ ಏನೆಲ್ಲ ಆಕೈತಿ ನೋಡೋಣಂತ. ನಡ್ರಿಪ್ಪ ತೋರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಈಗ ಪೆಟ್ರೋಲ್ ಹಾಕ್ಸಕ್ ಬಂದೇವಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ರಿ ಮುಂದೆ ಹೋಗೋಣಂತ. ಫುಲ್ ಟ್ಯಾಂಕ್ ಮಾಡಿಸ್ಲಿ, ಎಷ್ಟಾರ ಮಾಡಿಸ್ತೀವಿ, ಒಟ್ಟು ಅಲ್ಲಿ ಹೋಗಿ ಮುಟ್ಟ. ನೋಡ್ರಿ ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗೈತಿ. ಆಕ್ಚುಲಿ ನಾವು 12:30 ಇರ್ಬೇಕಿತ್ತ. ಟೈಮ್ ನೋಡ್ರಿ 12:40 ಆತ. 1:00 ಹೋಗಿ ಮುಟ್ತೇವೆ. ಯಾರಿಗೆ ಗೊತ್ತಪ್ಪ. ಇನ್ನೆಷ್ಟೈತಿ? ಇನ್ನು 28 ಕಿಲೋಮೀಟರ್ ಐತಿ. ಇನ್ನೊಂದು ಅರ್ಧ ತಾಸು ಮುಟ್ಟಾಕ. ಟ್ರಾಫಿಕ್ ನೋಡ್ರಿ ಎಲ್ಲಿ ಮಠ ಜಾಮ್ ಆಗೈತಿ. ಅದಾನತನ್ನ ಎದ್ರ ಸಲಕ್ಕೆ ಜಾಮ್ ಆಗೈತೆ ಅಂದು ಗೊತ್ತಿಲ್ಲ. ಅಂತೂ ಇಂತೂ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಅರ್ಧ ತಾಸು ನಿಂತೀವಿ ನಾವು. ಫುಲ್ ಅರ್ಧ ತಾಸು ಟೈಮ್ ವೇಸ್ಟ್. ಬಿಸಿಲಂತೂ ಭಾಳ ಕೆಟ್ಟ ಐತಿ. ನೋಡ್ರಿ ಈಗ ರೋಡ್ ಕ್ಲಿಯರ್ ಆಗೈತಿ. ಮುಂದೆ ಹೋಗೋಣಂತ. ನೋಡ್ರಿ ಏನ್ರಿ ಶ್ವೇತಾ ಅವ್ರ ಬಂದು ಮುಟ್ಟಿದ್ರಿ? ಹಾಂ ರೀ, ಬಂದು ಮುಟ್ಟಿದ್ವಿ. ಬರ್ರಿ ಒಳಗೆ ಹೋಗೋಣ. ಯಾರ್ಯಾರು ಬಂದಾರ, ಶೂಟಿಂಗ್ ಎಲ್ಲ ಎಲ್ಲಿ ಬಂದಿರ ಅಂತ ಹೇಳಿಲ್ಲ. ಚಚಡಿ ಮಾಡಿ. ಹಾಂ ನಡ್ರಿ ಹೋಗೋಣ. ಇದೇ ಫಸ್ಟ್ ಟೈಮ್ ನಾನು ನೋಡತ್ತಿದ್ದು ಫಸ್ಟ್ ಟೈಮ್. ಹೌದು, ಇದು ನೋಡ್ರಿ ಪೂರಾ ಕಲ್ಲಿನ ಗೇಟನ್ನ ಐತದ. ಕಟ್ಟಿಗೆ ಬಾಗಿಲೈತಿ. ಬರ್ರಿ ಹೋಗೋಣ. ಭಯಂಕರ ಬಿಸಿಲೈತಿ. ಮತ್ತೆ ಇಲ್ಲಿ ಒಳಗೆ ಒಂದು ಬಾಗಿಲೈತಿ. ಈ ಮನೆ ಒಳಗೆ ಇನ್ನ ಇರ್ತಾರಂತ ಜನ. ಹೌದು, ಇರ್ತಾರಂತ. ಮತ್ತೆ ಇಲ್ಲಿ ನಮಗೆ ಕರೆಸಿದವ್ರ ವ್ಯಕ್ತಿ ಎಲ್ಲೋದ್ರು ಅವರು PS ಪ್ರವೀಣ್ ಅವರು ಕಳ್ಕೊಂಡ. ನಮಸ್ಕಾರ. ಕೆಸೆಟ್ ಹಾಕ್ರಿ ಪಟ್ನ. ಕ್ಯಾಸೆಟ್ ಹಾಕ್ಲಿ? ಓಕೆ, ಕೇಳ್ರಿ. ಈಗ ಫಸ್ಟ್ ಡಾಕ್ಟರ್ ಶ್ವೇತಾ ಪವನ್ ಅವರ ಇಬ್ರು ಕೂಡ ನಮ್ಮ ಇಲ್ಲಿ ಒಂದು ಶೂಟ್ ಆಗತ್ತೆ. ನನ್ನ ಅಪ್ಕಮಿಂಗ್ ಸಾಂಗ್ ಶೂಟ್. ಸೊ ಆ ಸಾಂಗ್ ಶೂಟ್ ಬಂದಾರ ಇಲ್ಲಿ. ಈ ಒಂದು ವಾಡೆ ಒಳಗ ನಾವಿಲ್ಲಿ ಶೂಟ್ ಮಾಡಾಕತ್ತೀವಿ. ನೀವು ಇಲ್ಲಿ ನೋಡ್ತಿರ್ಬೋದು ಈ ವಾಡೆ ಇತಿಹಾಸ. ಎಲ್ಲ ಕಡೆ ನೀವು ನೋಡ್ತಿರ್ಬೋದು. ಸೊ ಬ್ರಿಟಿಷರ್ ಇದ್ದಾಗಿಂದ ಐತೇನ್ರಿ ಗೋಡೆ? ಅಂದ್ರೆ ಸ್ವಾತಂತ್ರ್ಯ ಪೂರ್ವಕವಾಗಿ ಕಟ್ಟಿದಂತ ವಾಡೆ ಅಲ್ರಿ? ನಾವು ಈ ವಾಡೆ ಒಳಗೆ ಶೂಟ್ ಮಾಡ್ಬೇಕಂತ ಹೇಳಿ ಕಳೆದ 2 ವರ್ಷದಿಂದ ನಾವು ಪ್ಲಾನ್ ಮಾಡಾಕತ್ತೀವಿ. 3 ವರ್ಷ ಆಯ್ತು. 2 ವರ್ಷದಿಂದ ಕಂಟಿನ್ಯೂ ಬರಾಕತ್ತಿದ್ವಿ. ಸೊ ಫೈನಲಿ ಇವತ್ತು ನಡೆಯಾಕತ್ತೈತಿ. ಆಮೇಲೆ ವಿಡಿಯೋ ರಿಲೀಸ್ ಆದ್ಮೇಲೆ ಈ ವಿಡಿಯೋದ ಕೆಳಗೂ ನಾವು ವಿಡಿಯೋ ಲಿಂಕ್ ಹಾಕಿರ್ತೇವಿ ಡಿಸ್ಕ್ರಿಪ್ಷನ್ ಕೆಳಗೆ. ಯಾವತ್ತು ರಿಲೀಸ್ ಆಕೈತೆ ಅವತ್ತು ಹೇಳ್ತೇವೆ. ಸೊ ವಿಡಿಯೋ ಫುಲ್ ನೋಡೋತನ ನೋಡು ಮರ್ಯಾಕ ಹೋಗ್ಬೇಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊನೆ ತನಕ ಹಿಂಗ ಇರ್ಲಿ. ಇನ್ನೊಂದ್ಸಲ ನೀವು ವಾಡೆ ಕವರ್ ಮಾಡ್ಕೋಬಹುದು. ಎಸ್, ಬರೀ ವಾಡೆ ನೋಡ್ಕೊಂಡ್ ಬರೋ ಅನ್ಸತ್ತವ್ರೆ. ನೋಡ್ರಿ ಬಾಗ್ಲ ಎಷ್ಟು ಚಂದ ಐತ್. ಮೊದ್ಲಿನ ಕಾಲದಾಗ ಮನಿ ಅಂದ್ರ ದೇವಾಲಯ, ದೇವಸ್ಥಾನ ಅಂತ ಅನ್ಕೋತಿದ್ರ. ಹೊಚ್ಚಲ ಎಷ್ಟು ಸಣ್ಣದೈತ್ ನೋಡು. ಅಂದ್ರೆ ಸಾರಿ, ಇದು ಚೌಕಟ್ಟ. ತಲಿ ಬಾಗಿ ಒಳಗೆ ಬರಬೇಕು, ತಲಿ ತಗ್ಗಿ ಬರಬೇಕು ಪದ್ಧತಿ. ಚೌಕಟ್ಟ ಸಣ್ಣ ಇರುವಂತಹ ಒಂದು ಹಿನ್ನೆಲೆ ಏನಂತಂದ್ರ ಮನುಷ್ಯ ತಲಿ ತಗ್ಗಿ ಬರಬೇಕು ಅನ್ನೊಂದು ಸಂಸ್ಕೃತಿ ತಿಳ್ಸಾಕ. ನೀ ಗಿಡ್ಡದಿ ಬಿಡು, ಕಾಲಾಗ ನಾಯಿ ತೊಳ್ದಿ ಎಲ್ರ. ಮತ್ತೆ ನಿನ್ನ ಮಗಳ ಜೋಡಿ ನಿನಗೂ ಇಂಜೆಕ್ಷನ್ ಮಾಡ್ಸೋದ 5 ಶ್ವೇತಾ ಅವ್ರೆ, ಎಷ್ಟು ವರ್ಷ ಹಳೆ ಕನ್ನಡ ನೋಡ್ರಿ. ಇಬ್ರು ಕ್ಲಿಯರ್ ಆಗಿ ಕಾಣತ್ತೇವೆ. ಈಗಾದ್ರು
ಅವಾಗಿನ ಪಿಕ್ಚರ್ ನೋಡ್ದಂಗ ಆಗತೈತಿ ಇದ್ರ ಈ ಸ್ಕ್ರೀನ್ ನೋಡಿದ್ರೆ ಅವಾಗಿನ ಹಳೆಕಾಲದ ಪಿಕ್ಚರ್ಗಳೆಲ್ಲ ಹಿಂಗ ಸ್ಕ್ರ್ಯಾಚ್ ಬರ್ತಿದ್ವಲ್ಲ. ನಾ ಏನೋ ಹೇಳ್ತಾನೆ ನಮ್ಮ ಚೇತನ್ ಲಕ್ಷ್ಮಿ ಅಲ್ಲಿ ಮ್ಯಾಲೆ ಹೋಗ್ಬೇಕನ್ನೋ ಆಸೆ ಐತೆ ನಿನಗೆ. ಇದು ಅವಾಗಿನ ಕಾಲದಾಗ ಡುಪ್ಲೆಕ್ಸ್ ನೋಡು. ಇದು ಆ್ಯಕ್ಚುಲಿ ಡುಪ್ಲೆಕ್ಸ್ ಇದು, ಯಾಕಂದ್ರೆ ಇಲ್ಲಿ ಇದೇನಿಲ್ಲ, ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಐತಿ. ಅಲ್ಲಿ ಮ್ಯಾಲೆ ಡಿಸೈನ್ ನೋಡು ಎಷ್ಟು ಸಣ್ಣ ಸಣ್ಣ ಎಷ್ಟು ಭಾರಿ ಮಾಡ್ಯಾರ. ನೋಡ್ರಿ ಇಲ್ಲಿ ಊಟಕ್ಕೆಲ್ಲ ಎಷ್ಟು ಚಂದ ವ್ಯವಸ್ಥೆ ಮಾಡ್ತಾರೆ. ಫಸ್ಟ್ ಕ್ಲಾಸ್ ರೈಸ್. ಇವರೆಲ್ಲರೂ ಸಾಲ್ ಕಚ್ಚಿ ಡ್ಯಾನ್ಸರ್ಗಳು, ಕೊರಿಯೋಗ್ರಾಫರ್ ಎಲ್ಲರೂ ಕೂಡಿ ಈಗ ಊಟ ಮಾಡಕತ್ತಾರೆ. ನಮಗೂ ಹಾಸಿದ್ರೆ ಬರ್ರಿ. ಇವರು ಪಿ ಎಸ್ ಪ್ರವೀಣ್ ಅವ್ರ ತಮ್ಮ. ನಮಸ್ತೆ. ನಮಸ್ಕಾರ. ಬರ್ರಿ ಊಟ ಮಾಡೋಣ. ಏನ್ರಿ ಹೊಸ ಕ್ಯಾಮ್ರಾ ತಗೊಂಡೆ. ಹೌದಾ? ಅಲ್ಲೇ ಇವ್ರ ಮಾಲಕರು ಬಂದ್ರು. ಅವ್ರ ಲಕ್ಷ ವಿಡಿಯೋ ಮಾಡ್ಕೊಳತ್ತೆ ಅಂತ ನೋಡಿ ಮಲ್ಕೊಂತೈತಿ ಮಲ್ಕೊಂತಂದ್ರೆ ಏನು ಹಾಲು ಮಾತ್ರ ಬೇಕ್ರಿ ಹಾಲು ಅಷ್ಟೇ. ಬಜ್ಜಿ ತಿಂತೈತ್ರಿ ನೋಡಂಗಿಲ್ಲ ನೀನು ನೋಡಿದ್ರೆ ಆಯ್ತದ. ಬಾ ಬಾಳು. ಏನು ಹೆಸರು ರೀ ಅದ್ರದ್ದು? ಅದಕ್ಕೆ ಬಾಳು ಅಂತ ಇಟ್ಟಿದಾರ. ಬಾಳು. ಹ್ಞೂ ನಾವು ಕಾಳು ಅಂತ ಎಷ್ಟು ವಜ್ಜೆ ಐತಿ. ಕಲ್ಲಿಂದ ಹೋದ ಹಿಂಗೆ ಬರ್ತದ ನೋಡ್ರಿ ಸರ್. ತಗೋಣ ಮಸ್ತ್ ಐತಿ. ಒಳಗೆ ಹೋಗ್ರಿ ನೀವು ಸ್ವಲ್ಪ ಎಲ್ಲ ಇದು ಮಾಡ್ರಿ. ಇಲ್ಲ ನೀವು ನಾತ್ಕೊಂಬಿಟ್ಟ ಹೆಂಗ್ ಬೇಕಾದಂಗೆ ಕುಂಟ್ರಿ. ಒಂದ್ಸತಿ ನಾವು ಕ್ಯಾಮ್ರಾ ಹಿಡಿದು ಅಂತ ನಾವು ಹೇಳ್ತೀವಿ. ನೀರ್ ಕಸಕ್ಕೆ ಎಷ್ಟು ಚಂದ ಇಟ್ಟಾರ ನೋಡ್ಬನಿ ಅದನ್ನ. ಎಷ್ಟು ಚಂದ ಕಾಣತ್ತಲ್ಲ. ಹೌದು. ಒಲಿ ಮೇಲೆ ಎಷ್ಟು ವರ್ಷ ಆದ್ಮೇಲೆ ರೊಟ್ಟಿ ಮಾಡತ್ತೆ. ವಾ 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 ಮಾಡುವ ಮಾಡಿ. ಈಗ ಹಿಟ್ಟನ ಅದಿ ಇನ್ನು ರೊಟ್ಟಿ ಬಡದು ಯಾವಾಗ ಕೊಡಾಕಿ ಯಾವಾಗ ಊಟ ಮಾಡ್ಬೇಕಂತ ಎಲ್ಲರಿಗೂ ಒಂದೊಂದು ರೊಟ್ಟಿ ಮಾಡ್ಕೊಡ್ತೇನೆ ತಿನ್ರಿ. ಅಷ್ಟು ಹಿಟ್ಟು ಆಕೈತಿ. ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಐತ್ರಿ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಒಂದ್ರಾಗ 2 ರೊಟ್ಟಿ ತಿನ್ನೋಣಂತ ಇಬ್ಬರು ಮಂದಿ. ಎಸ್ ನೋಡ್ರಿ ಎಲ್ಲ ಹೆಂಗೆ ಹೆಲ್ಪ್ ಮಾಡತ್ತಾರ. ಅಮ್ಮಾರು ಬಂದ ಇಷ್ಟು ಬಿಸಿ ಐತೆ ಅಂತೇಳಿ ಅಲ್ರಿ ಶ್ವೇತಾ ಅವ್ರ ರೆಡಿ ಆತ ಹೇಳಿ. ಮತ್ತೆ ಕೈ ತಕೋತಿ ಹೆಂಗೋ ರೊಟ್ಟಿ ಬಡಿಯೋದ ಸೀನ್ ಐತಲ್ಲ ನಿಂದು. ನೀವು ಹೇಳ್ರಿ. ಹಿಡೀರಿ ನೋಡ್ರಿ. ಫಸ್ಟ್ ಟೈಮ್ ಬ್ಲಾಗ್ ಮಾಡೋ ಮುಂದೆ ನಮ್ಮ ಮೊಬೈಲ್ ಕಾಣಕತ್ತೈತಿ ಅಂತ ಅನ್ಕೋಬೇಡ್ರಿ. ಒಬ್ರು ತಗೊಳತ್ತಾರ ಅದ್ರ ನಾ ತಗೊಳತಾನ. ಲೈಟ್ ಅವ್ರ ಮಕ್ಕಕ್ಕೆ ಬರ್ಬೇಕ ಸ್ವಲ್ಪ ನೋಡ್ಬೇಕು. ನೋಡ್ರಿ ಒಲಿ ಹತ್ತಿದ ಐತಿ. ಆತ್ ನಮ್ಮ ಶೂಟಿಂಗ್ ಫುಲ್ ಬೇವತಿಯಪ್ಪಿನಿ. ಫುಲ್ ಅಲ್ಲ ಒಲಿ ಮುಂದೆ ಒರೆಸ್ಕೊ. ಒರೆಸ್ಕೊರಿ. ಬಾಯ್. ಹೋಗೋಣ್ರಿ ಶ್ವೇತಾ ಮೇಡಮ್. ಅಮ್ಮಾರಿಗೆಲ್ಲ ಕೆಲಸ ಹಚ್ಚಿದ್ವಿ ಹೇಳ್ರಿ. ಹೋಗೋಣ ಮನೆ ಕಡೆ. ಸ್ಪರ್ಶ ಫೋನ್ ಪಪ್ಪ ಫೋನ್ ಹಚ್ಚಿದ್ರ ಕೇಳೋಂತಡಿ ಏನಂತಾರಂತೆ. ಫೋನ್ ಹಚ್ತೀನಿ. ಶೂಟಿಂಗ್ನಾಗ ಇದನ್ನೆಲ್ಲ ಎಬ್ಬಿಸ್ತಿಲ್ಲ ಅದಕ್ಕೆ. ಹೊರಗಿಂದ ನೋಡ್ರಿ ಎಷ್ಟು ಚಂದ ಕಾಣತಿತ್ತು. ಒಡೆ ಪೂರ್ತಿ ಕಲ್ಲಿಂದ ಸುತ್ತು ಇಷ್ಟು ದೊಡ್ಡ ದೊಡ್ಡ ಕಂಪೌಂಡ್ ಮನೆಗೆ ಮತ್ತೆ ಮನೆ ಒಳಗೆ ಇರ್ತಾರೆ. ಹೌದು. ಭಾರಿ ಐತಿ ಮನೆ ಅದು ಒಳಗಡೆ. ಮಸ್ತ್ ನೋಡ್ರಿ. ಈಗ ಮನೆ ಕಡೆ ಹೋಗೋಣ. ನಮ್ಮ ಪಾರ್ಟ್ ಮುಗೀತು. ಶೂಟಿಂಗ್ ಅಂದ್ರು ಆತ. ನಡ್ರಿ ಈಗ ವಾಪಸ್ ಊರ್ ಕಡೆ ಹೋಗೋಣ ಅಂತ. ಎಸ್ ನಮ್ದೇನ್ ಭಾಳ ರೋಲ್ ಇಲ್ಲ. ಬಾಳ್ ರೋಲ್ ಇಲ್ಲ, ಸಣ್ಣದಿತ್ತು. ಆಮೇಲೆ ಯಾರ್ಯಾರ ಅಂದ್ರ ಮೇನ್ ಕ್ಯಾರೆಕ್ಟರ್ ಇದ್ರಲ್ಲ ಎಲ್ಲಾರು ಇದ್ರ, ಬಟ್ ಯಾರನ್ನೂ ರಿವೀಲ್ ಮಾಡತ್ತಿಲ್ಲ. ರಿವೀಲ್ ಮಾಡಿದ್ರ ಅದ್ರ ಮಜಾ ಹಿಂಗಾಗಿ ಯಾರ್ದು ವಿಡಿಯೋ ತಗೊಂಡಿಲ್ಲ. ಸೊ ಈಗ ನೋಡ್ರಿ ಮನೆಗ್ ಹೋಗೋಣ ಅಂತ. ಬಾಯ್ ಬಾಯ್. ನೋಡ್ರಿ ನೋಡ್ರಿ ನಮ್ಮ ಶ್ವೇತಾ ಅವರು ಫಸ್ಟ್ ಗೇರ್ ಮೇಲೆ ಗಾಡಿ ಹೊಡಿಯಾಕತ್ತಾರ. 20 ಸ್ಪೀಡ್ ದಾಟಿದ್ರು ಗೇರ್ ಚೇಂಜ್ ಮಾಡುವಲ್ರ. ಹುಲಿ ಚೇಂಜ್ ಮಾಡ್ತಪ್ಪ 2ನೇ ಗೇರ್ ಆಗ್ತ. ಅಲ್ಲಿ ಹೆಂಗನ್ಸತೈತಿ ಶ್ವೇತಾ? ಫಸ್ಟ್ ಟೈಮ್ ಹೈವೇ ಮೇಲೆ ಹೊಡ್ಯಾತಿ ಇವತ್ತು. ಖುಷಿ ಅನ್ಸತೈತಿ. ಆರಾಮಿನ್ ಬದಾಮಿ ಬೆಳಗಾವ್ ನೀನ ಗಾಡಿ ಹೊಡಿ. ನಾ ಹೆಂಗ್ ಸ್ಪರ್ಶನ್ ಹಿಡ್ಕೊಂಡ್ ಕುಂಡಿರ್ತೇನೆ. ಆಕಿನ ಮಲ್ಗೆ ಎಡಿಟಿಂಗ್ ಮಾಡ್ಬೋದು. ಇವತ್ತೊಂದ್ ಸ್ವಲ್ಪ ಇದಾತಂತ ನಂಗೆ ರೂಢಿ ಆಕೈತಿ. ನಿನ್ನೆ ಒಂದ್ ದಿವಸ ಹೋಗಕ್ಕಾಗಲಿಲ್ಲ. ತಡಿ ಮತ್ತೆ ಆ ರೋಡ್ ಲೈನ್ ಹೇಳಿಲ್ಲ ನಿಂಗೆ. ಆ ಲೈನ್ ನೆನ್ಪಿಟ್ಕೋ ಅಷ್ಟೇ. ನೋಡ್ರಿ ಲೈನ್ ಆಚೆ ಕಡೆನೂ ಬಾಳಿಲ್ಲ, ಈ ಕಡೆನೂ ಬಾಳಿಲ್ಲ. ನೋಡ್ರಿ ಬಿಸ್ಲಿಗೆ ಬಾಯಿ ಬಾಳ ಒಣಗಿತ್ತ. ಹಂಗಾಗಿ ಡ್ಯೂ ತಗೊಂಬರ್ರಿ ಅಂತ ಇವ್ರಿಗೆ ಹೇಳಿ ಕಳ್ಸಿದ್ನಿ. ಡ್ಯೂ ತಗೊಂಬಂದ್ರ. ಥ್ಯಾಂಕ್ ಯು ಸೋ ಮಚ್. ತಗೋರಿ ಡ್ರೈವರ್ ಸಾಹೇಬ್ರೆ. ಥ್ಯಾಂಕ್ ಯು. ನೋಡ್ರಿ ಕುಂದಾನಗರಿ
ಬೆಳಗಾವಿಗೆ ಸ್ವಾಗತ ಅಂತ ಬೋರ್ಡ್ ಹಾಕ್ಯಾರು ನಮ್ಮ ಶ್ವೇತಾ ಅವರು. ಅಲ್ಲಿಂದ ಇಲ್ಲಿ ಮಟ್ಟ ಆಲ್ಮೋಸ್ಟ್ 30 ಕಿಲೋಮೀಟರ್ ಓಡಿದೆ ಶ್ವೇತಾ ಗಾಡಿ. ಟೈಮ್ ನೋಡ್ರಿ ಬರೋಬ್ಬರಿ 7-5 ನಿಮಿಷ ಉಳಿತ. ನಮ್ಮ ಶ್ವೇತಾ ಅವ್ರು ಆಲ್ಮೋಸ್ಟ್ ಬೆಳಗಾವಿ ಬಂದು ಟಚ್ ಮಾಡಿಬಿಟ್ರೆ. ಹಾಂ, ಇಲ್ಲಿ ಭಾಳ ಟ್ರಾಫಿಕ್ ಇರ್ತೈತಿ. ಇನ್ನು ಮುಂದೆ ಸಂಧ್ಯಾಗಿಂದ ಹೋಗ್ಬೇಕಲ್ಲ ಅದಕ್ಕೆ. ಈ ನಮ್ನಿ ರೋಡ್ನಾಗ ಹಚ್ಚಿರಿ ನೋಡ್ರಿ ನೀವು. ಇನ್ನೂ ದಂಡಿಗೆ ನಿಂದ್ರಿಸ್ಬೇಕು ಮಾಡಮಾರ. ಬಟ್ ಆಲ್ಮೋಸ್ಟ್ ಪರ್ಫೆಕ್ಟ್ ಗಾಡಿ ಹೊಡೆದ್ರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆದಷ್ಟು ಲಗು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋಣ ಅಂತ. ಓಕೆ, ನಡ್ರಿ ಹೋಗೋಣ. ಯಪ್ಪ ಎಷ್ಟು ಮುಂದೆ ಸರ್ಸಿವ ಗಾಡಿ. ಫುಲ್ಲು ಒಂದು ಸರ್ಸ್ಕೊಂಡು ಕೂತು ಬಿಟ್ಟೆ ನಾನು. ನಡ್ರಿ ಹೋಗೋಣ. ಹಾಯ್, ನೀನು ಬರ್ತೀವಿ. ತಡಿ, ನಿಟ್ಟು ಬರ್ತೇನೆ. ತಡಿ, ನಡಿ ಒಳಗೆ. ನಡೀತೀಗ ಅಪ್ಪ ಗಾಡಿ ಹಚ್ಚೋಕೆ. ನೋಡ್ರಿ ಶೂಟಿಂಗ್ ಹೋಗಿ ಬಂದಾದ್ಮೇಲೆ ನಾನು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಹಚ್ಚಿದ್ನಿ. ಅದಾದ್ಮೇಲೆ ಟೈಮ್ ನೋಡ್ರಿ ಎಷ್ಟಾಗೈತಿ ಈಗ. ಬರೋಬ್ಬರಿ 9:30 ಪೌಣೆ 10 ಆಗಿ ಬಂತ. ಇವಾಗ ನಮ್ಮ ಮನ್ಯಾಗ ಊಟ ನಡೆದೈತಿ. ಸೊ ಊಟದಾಗ ಏನೈತೆ ಅಂದ್ರೆ ಜುನಕ ಐತಿ, ರೊಟ್ಟಿ ಐತಿ. ಬರ್ರಿಪ್ಪ ಫಸ್ಟ್ ಕ್ಲಾಸ್ ರೊಟ್ಟಿ ಕಟ್ಯವನಂತ. ನನ್ನ ಮಗಳು ಬಂದು ಕೂತ ನೋಡ್ರಿಲ್ಲೇ. ಏನು ಬೇಕಾ ಚಿನ್ನ ನಿನ್ಗೆ? ಚಿನ್ನಕ ಸ್ಪರ್ಶೋ ಏನು ಬೇಕು ನಿಮ್ಗೆ? ರೊಟ್ಟಿ ಜುನಕ ತಿಂತೀರಿ? ಪೇಕಾನ ಮಾತಾಡವಲ್ದು ಯಾಕೋ ಡಲ್ಲ ಹೊಡೆದ್ಬಿಟ್ಟಾಳಕಿ. ತಿನ್. ಏನು ಮಾಡತ್ತಿ? ಬೋನಿ ಪೇಂಟ್ ಮಾಡಿದ್ದಿ ಗೋಡೆ ಮೇಲೆ. ಯಾರು ಮಾಡ್ಯಾರ ಅದನ್ನ? ಗೋಡೆ ಮೇಲೆ ಮಾಡಬಾರ್ದೇನ, ಬುಕ್ ಮೇಲೆ ಮಾಡ್ಬೇಕು. ಆಕಿ ಕಲರ್ ತಂದು ಕೊಡ್ಬೇಕು ನೋಡ್ರಿ ಬುಕ್ ಮೇಲೆ ಮಾಡಕ್ಕೆ. ಇಲ್ಲೇನು ಹಚ್ಕೊಂಡ್ರಿ? ಬಾ ಇಲ್ಲೇ. ಇಲ್ಲೇನು ಹಚ್ಕೊಂಡಿ ನೋಡ್ತೇನೆ. ಫಸ್ಟಿಗೆ ನಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಸ್ಪರ್ಶನ್ ಮೇಲೆ ನೀವು ಇಟ್ಟಿರೋ ಪ್ರೀತಿ, ಪ್ರೋತ್ಸಾಹ ಎಲ್ಲ ನೋಡಿ ಕರೆನ ನನಗೆ ಭಾಳ ಖುಷಿ ಆಗತೈತಿ, ಹೆಮ್ಮೆ ಆಗತೈತಿ. ನಮ್ಮ ಸ್ಪರ್ಶನ್ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರಿ ಅಂದ್ರೆ ನೀವು ಆ ಕಮೆಂಟ್ಸ್ ನೋಡಿ ನನಗೆ ಒಂಥರ ಖುಷಿ ಆಯ್ತು. ಏನು ಮಾತಾಡ್ಬೇಕು ಅನ್ನೋದೇ ತಿಳಿಲಿಲ್ಲ. ಆನಂದ ಬಾಷ್ಪನೇ ಬಂತು ನಮಗೆ ಒಂದು ಕರೆನ. ನಿಮ್ಮೆಲ್ಲರ ಆಶೀರ್ವಾದಲಿ ನಮ್ಮ ಸ್ಪರ್ಶ ಆರಾಮಾಗ್ಯಾಳ, ಎದ್ದು ಅಡ್ಡಾಡತ್ತಾಳ. ಡಿಹೈಡ್ರೇಷನ್ ಆಗಿತ್ತು, ಆಕಿಗೆ ನೀರು ಜಾಸ್ತಿ ಕೊಡಂಗಿಲ್ಲ. ಮತ್ತು ಏನರ ತಿಂತ ಒಂದು ಕೂಡಲೇ ಆಕಿಗೆ ಡಿಹೈಡ್ರೇಷನ್ ಆಗಿತ್ತು. ಮತ್ತು ಆಕಿ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಮೇಲೂ ಇಷ್ಟು ಪ್ರೀತಿ ಇಟ್ಟರೆ ನೀವು ಸಹ ಕಾಳಜಿಯಿಂದ ಇರ್ರಿ, ಬಿಸಿಲಾಗ ತಿರ್ಗಾಡ್ಬೇಡ್ರಿ ಅಂತ ಎಲ್ಲ ಹೇಳಿದ್ರಿ ನೀವು ನಮಗೆ. ಹೌದು, ಭಾಳ ಖುಷಿ. ಈಗ ನೋಡ್ರಿ ಜಗದಾಡಕತ್ತಾಳ ಆಕಿ ಜಗದಂಬ. ಖರೆ ಅಡ್ಮಿಟ್ ಮಾಡಿದ್ರಂದ್ರೆ ಭಾಳ ಅಂದ್ರೆ ಹಿಂಗೆ ಒಂಥರ ಹಾಸ್ಪಿಟಲ್ನಾಗ ಅದೀವಿ ಅಂದ ಕೂಡಲೇ ಹೆದರಿಕೆ ಆಕಿತ್ತು. ಮನೆಗೆ ಬಂದ್ವಿ ಅಂದ ಕೂಡಲೇ ಏನೋ ಒಂಥರ ಮನೆ ಒಳಗೆ ಅದೇವಪ್ಪ ಅಂಥೇಳಿ ಹಂಗೆ ಹೆದರಿಕೆ ಇರಾಕಿಲ್ಲ. ದೇವ್ರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಲ್ಲೇ ನಮ್ಮ ಸ್ಪರ್ಶ ಆರಾಮಾಗ್ಯಾಳ, ಆರಾಮಾಗಿ ಆಟ ಆಡಕತ್ತಾಳ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಕ್ಕಿನ ಯಾಕೆ ಬಿಟ್ಟು ಹೋದ್ವಿ ಅಂತಂದ್ರೆ ಥ್ಯಾಂಕ್ ಯು ಹೇಳ್ಬಾಪ ಎಲ್ಲರಿಗೂ. ಥ್ಯಾಂಕ್ ಯು ಜೋರಿಗೆ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ ರೀ. ನಮಸ್ಕಾರ ರೀ. ಆಕಿನ ಯಾಕೆ ಬಿಟ್ಟು ಹೋಗಿದ್ವಿ ಇವತ್ತು ಅಂತಂದ್ರೆ ಆಕಿಗೆ ನೀವು ಗುರ್ತಿದ್ದಂಗೆ ಆರಾಮಿದ್ದಿದ್ದಿಲ್ಲ. ಮತ್ತು ಬಿಸ್ಲಿಗೆ ಕರ್ಕೊಂಡು ಹೋದ್ರೆ ತ್ರಾಸ ಆಕೈತಿ. ಮತ್ತು ನಾವು ಹೋಗುವಂಥ ನೆಸೆಸಿಟಿ ಏನಿತ್ತು ಅಂತೇಳಿ ನೀವು ಕೇಳ್ಬೋದು. ಏನಪ್ಪ ಅಂತಂದ್ರೆ ಒಂದು ಮಾತು ಕೊಟ್ಟಿರ್ತೀವಿ ಅಂತಂದ್ರೆ ಆ ಮಾತಿಗೆ ತಕ್ಕಂಗೆ ನಾವು ನಡ್ಕೋಬೇಕಾಕೈತಿ. ಅಪ್ಪು ಅಲ್ಲಿ ಬೈತಾರೆ. ಕೊಪ್ಪಿ ಐತಿ ಅದ್ರ ಕೊಪ್ಪಿ ಐತಿ. ಯಾಕೆ ಮೈ ಕಸ್ಕೊಂಡೆ ಅಂದ್ರೆ ಆಕೆ ಒದರಾಡೋದ ಕೇಳಿಸ್ತೈತಿ. ನಾವು ಮಾತು ಕೊಟ್ಟೇವಿ ಯಾರಿಗಾರ ಅಂದ್ರೆ ಆ ಮಾತಿಗೆ ತಕ್ಕಂಗೆ ನಾವು ಏನು ಮಾಡ್ಬೇಕಾಕೈತಿ, ನಡ್ಕೋಬೇಕಾಕೈತಿ. ನಾವು PS ಪ್ರವೀಣ್ ಅವ್ರಿಗೆ ಮಾತು ಕೊಟ್ಟಿದ್ವಿ ನಾವು ಬರ್ತೇವಿ ಅಂಥೇಳಿ. ಅವ್ರು ಹೇಳಿಟ್ಟ ಒಂದು ತಿಂಗಳಾಯ್ತು. ಮತ್ತು ಆ ಸಾಂಗದ ಪ್ಲ್ಯಾನಿಂಗ್ ಮಾಡಾಕತ್ತು 3 ವರ್ಷ ಆಯ್ತು. ಅವ್ರಿಗೆ ಯಾವಾಗಿಂದನೂ ನಾವು ಸಪೋರ್ಟ್ ಇರಲೇ ನಿಂತೇವಿ. ನಮಗೂ ಒಂದು ಚಿಕ್ಕ ಪಾತ್ರ ಐತೆ. ಕೊಟ್ಟ ಮಾತಿಗೆ ತಪ್ಪಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಷ್ಟೇ ಇಬ್ಬರ ಗಂಡ ಹೆಂಡತಿ ಹೋಗಿ ಶೂಟಿಂಗ್ ಮುಗಿಸ್ಕೊಂಡನ ಬಂದ್ವಿ. ಆಕಿನೂ ಕರ್ಕೊಂಡು ಹೋಗಿದ್ರ ಮತ್ತು ಬಿಸಿಲಿಗೆ ತ್ರಾಸ ಆಕಿತ್ತು. ಯಾಕಂದ್ರೆ ಬಿಸಿಲು ಗಾಳಿ ಹೊರಗೆ ಬಿಸಿ ಗಾಳಿನ ಬರಾತೈತಿ. ಈಗ ನಿಮ್ಗೂ ಎಲ್ಲರಿಗೂ ಗೊತ್ತಿದ್ದೈತಿ ಬಿಸಿಲು ಇವತ್ತು ನಮ್ಮ ಬೆಳಗಾವಿ ಒಳಗೆ 40 ಡಿಗ್ರಿ ಹೋಗಿತ್ತು. ಹೌದು, ಸ್ಕ್ರೀನ್ಶಾಟ್ ಆಗ್ತೇನೆ ನೋಡ್ರಿ ಮಧ್ಯಾಹ್ನದ ನಿಮಗೆ. ಹಂಗಾಗಿ ಆಕಿಗೆ ಬಿಟ್ಟು ಹೋಗಿ ಚಲೋ ಆಯ್ತು. ಯಾಕಂದ್ರೆ ಮನ್ಯಾಗ ಆಕಿ ಆರಾಮಾಗಿ ಇದ್ಲ, ಅಜ್ಜಿ ಜೊತೆ ಆಟಾಡ್ಕೋತ ಆರಾಮಿದ್ಲ. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ಲಕ್ಕೆ ಒಂದು 2-3 ತಾಸು ಅದಲ್ದ. ಮತ್ತು ನಾವು 4-5 ತಾಸು ಅಷ್ಟೇ ಹೋಗಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳ್ಬೇಕಂತಿದ್ದೆ ಅಂದ್ರೆ ಆಕಿನ ಬಿಟ್ಟು ಹೋಗಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ ನಾವು ಇನ್ನು ನಾಳೆ ನಾಡ್ದು ಟ್ರಿಪ್ಪಿಗೆ ಹೊಂಟೇವಿ.
ಅದ್ರ ಸಲುವಾಗಿ ಆಕಿನ ಬಿಟ್ಟು ಹೋಗಿದ್ವಿ. ಯಾಕಂದ್ರೆ ಆಕಿನ ನಾಳೆ ನಾಡ್ದ ಟ್ರಿಪ್ಪಿಗೆ ಆರಾಮ್ ಇರ್ಬೇಕು, ಫುಲ್ ರೆಡಿ ಆಗಿರ್ಬೇಕು. ಆಕಿ ಲಾಂಗ್ ಟ್ರಿಪ್ ಹೊಂಟೇವಿ, ಒಂದ್ 4-5 ದಿನ ಆಕೈತಿ. ಸೊ ಎಲ್ಲಿ ಹೊಂಟೇವಿ ಏನ್ ಹೊಂಟೇವಿ ಅಂತ ಹೇಳಿ ನಿಮ್ಗೆ ಮುಂದಿನ ವ್ಲಾಗ್ ಒಳಗೆ ಗೊತ್ತಾಕೈತಿ. ಇನ್ನು ಮುಂದಿನ ನಿಮ್ಗೆ ಡಿಫ್ರೆಂಟ್ ವ್ಲಾಗ್ಗಳು ಬರ್ತಾ ಇರ್ತಾವ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಹೊಸ ವ್ಲಾಗ್ಗಳಿಗೆ ಸಿಗೋಣಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಗುಡ್ ನೈಟ್. ಗುಂಡೆ ಮಾಡ, ಗುಡ್ ನೈಟ್ ಮಾಡಿ ಮೈಕ್ ಹಿಡ್ಕೊಂಡು ಕಸ್ಕೋತೀವಿ ಅಂತ ಏನು ಮಾಡತ್ತ.